ಅದಕ್ಕೆ ಹೇಳ್ತಾರೆ ಲಾಲಯೇತ್ ಪಂಚವರ್ಷಾಣಿ, ಮೊದಲು 5 ವರ್ಷ ಮಕ್ಕಳನ್ನು ಚೆನ್ನಾಗಿ ಆಟ ಆಡಿಸ್ಬೇಕಂತೆ, ಚಿಕ್ಕ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಬೇಕಷ್ಟೆ. ದಶವರ್ಷಾಣಿ ತಾಡಯೇತ್, ಮುಂದೆ 10 ವರ್ಷಗಳವರೆಗೆ ಅಂದರೆ 15ನೆಯ ವರ್ಷದವರೆಗೆ ಚೆನ್ನಾಗಿ ಹೊಡೆಯಬೇಕು ಅವನನ್ನು, ಸುಮ್ಮನೆ ಹೊಡೆಯೋದಲ್ಲ, ತಪ್ಪು ಮಾಡಿದಾಗ. ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್, 16ನೆಯ ವರ್ಷ ಪ್ರಾರಂಭ ಆದರೆ ಅಷ್ಟೊತ್ತಿಗೆ ಅವನಿಗೆ ತಿಳುವಳಿಕೆ ಬಂದಾಗಿರುತ್ತದೆ ಅಂತ ಮಗನ ಜೊತೆಗೆ ಮಿತ್ರನಂತೆ ವ್ಯವಹಾರ ಮಾಡಬೇಕು. ಅರ್ಥಾತ್ ತಿಳುವಳಿಕೆ ಹೇಳಬೇಕಷ್ಟೇ ಹೊರತು ಹೊಡೆಯೋ ಅವಶ್ಯಕತೆ ಇಲ್ಲ. ತಿಳುವಳಿಕೆ ಇಲ್ಲದ ಅವಸ್ಥೆ, ಆದರೆ ತಪ್ಪು ಮಾಡ್ತಾ ಇರುತ್ತಾನೆ, ತಿದ್ದಬೇಕು. ಆ ಅವಸ್ಥೆ 5ನೆಯ ವರ್ಷದಿಂದ 15ನೆಯ ವರ್ಷದವರೆಗೆ ಅವನನ್ನು ಚೆನ್ನಾಗಿ ಹೊಡೆಯಬೇಕು ಅಂತ. ಮತ್ತೆ ಆಗಲಾದರೂ ಹೊಡೆದರೆ ಅದು ಹಿಂಸೆಗೆ ಪಾಪ. ಗುರು ಶಿಷ್ಯನಿಗೆ, ತಂದೆ ತಾಯಿಗಳು ಮಕ್ಕಳಿಗೆ, ರಾಜರು ಪ್ರಜೆಗಳಿಗೆ ಮಾಡುವ ದಂಡಕ್ಕೆ ಪಾಪ ಉಂಟೋ ಇಲ್ಲವೋ? ಪಾಪ ಇದ್ದರೆ ಯಾಕೆ ದಂಡವನ್ನು ಮಾಡುವುದಕ್ಕೆ ಶಾಸ್ತ್ರ ವಿಧಾನ ಮಾಡುತ್ತೆ ಅಂತ ಪಾರ್ವತಿ ಕೇಳಿದ ಪ್ರಶ್ನೆಗೆ ರುದ್ರದೇವರ ಸ್ಪಷ್ಟ ಉತ್ತರವನ್ನು ನೀಡುತ್ತಾರೆ, ಸರ್ವಥಾ ಪಾಪ ಇಲ್ಲ ಅಂತ. ತಪ್ಪು ಮಾಡಿದ ಪ್ರಜೆಗಳಿಗೆ ದಂಡ ಮಾಡುವ ರಾಜನಿಗೆ, ಶಿಷ್ಯರಿಗೆ ದಂಡ ಮಾಡುವ ಗುರುಗಳಿಗೆ, ಮಕ್ಕಳಿಗೆ ದಂಡ ಮಾಡುವ ತಂದೆ ತಾಯಿಗಳಿಗೆ ಸರ್ವಥಾ ಪಾಪ ಇಲ್ಲ.